ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪಡವಂತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿ, ಈಗಾಗಲೇ ತರಗತಿ 8 ವಿಷಯ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ವಿಭಾಗ ಅಧ್ಯಾಯ 2 ಸಾರ್ವಜನಿಕ ಆಡಳಿತ ಈ ಪಾಠದ ಬಗ್ಗೆ ಬೆಳಗಿನ ತರಗತಿಯಲ್ಲಿ ಈಗಾಗಲೇ ನಾವು ಸಾರ್ವಜನಿಕ ಆಡಳಿತದ ಅರ್ಥ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಕುರಿತು ನಾವು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಸಾರ್ವಜನಿಕ ಆಡಳಿತದ ಅಧ್ಯಯನ ಮೊಟ್ಟ ಮೊದಲು ಪ್ರಾರಂಭವಾಗಿದ್ದು ಇಲ್ಲಿ ಅಮೆರಿಕ ದೇಶದಲ್ಲಿ. ಅಮೆರಿಕ ದೇಶದ ವುಡ್ರೋ ವಿಲ್ಸನ್ ರವರು ಈ ಸಾರ್ವಜನಿಕ ಆಡಳಿತದ ಅಧ್ಯಯನ ಮೊಟ್ಟ ಮೊದಲು ಪ್ರಾರಂಭಿಸಿದ್ರಿಂದ ಅವನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಲೂ ಕೂಡ ಕರೀತೇವೆ. ಈ ಸಾರ್ವಜನಿಕ ಆಡಳಿತ ಅನ್ನೋದೇನಿದೆ, ಇದು ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ಪರಿವರ್ತಿಸುವಲ್ಲಿ ಸರ್ಕಾರದ 4ನೇ ಅಂಗವಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತೆ. ಸರ್ಕಾರದ ಯಾವುದೇ ಶಾಸನಗಳು ಅನುಷ್ಠಾನಕ್ಕೆ ಬರಬೇಕು ಅಂದ್ರೆ ಸಾರ್ವಜನಿಕ ಆಡಳಿತ ಅಂಗದ ಒಂದು ಪಾತ್ರ ಏನಿದೆ, ಸಾರ್ವಜನಿಕ ಆಡಳಿತದ ಒಂದು ಕಾರ್ಯ ಏನಿದೆ ಅತ್ಯಂತ ಪ್ರಮುಖವಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಕೂಡ ತಿಳ್ಕೊಂಡಿದೀವಿ. ಏನು ಅದರ ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿಗಳನ್ನ ಕಾಪಾಡುತ್ತದೆ, ಶಾಸಕಾಂಗಕ್ಕೂ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮತ್ತು ಸಲಹೆಯನ್ನ ನೀಡುತ್ತೆ, ಹೀಗೆ ಮತ್ತು ಸಾಮಾಜಿಕ ಭದ್ರತೆಯನ್ನ ಕಾಪಾಡುತ್ತೆ. ಸೊ ಹೀಗೆ ವಿವಿಧ ರೀತಿಯ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನ ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂದ್ರೆ ಸಾರ್ವಜನಿಕ ಆಡಳಿತ ಯಾವೆಲ್ಲ ವಿಷಯ ಕ್ಷೇತ್ರಗಳನ್ನ, ಯಾವೆಲ್ಲ ಒಂದು ವ್ಯಾಪ್ತಿಯನ್ನ, ವಿಸ್ತಾರವನ್ನ ಹೊಂದಿದೆ ಅನ್ನೋದನ್ನ ಈಗಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಆಡಳಿತದ ವ್ಯಾಪ್ತಿ ಈಗಾಗಲೇ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಹಿಂದೆ ಒಂದ್ಸತಿ ಹೇಳಿದೀವಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ಮನುಷ್ಯ ತಾಯಿಯ ಗರ್ಭದಲ್ಲಿರುವುದಕ್ಕಿಂತಲೂ ಹಿಡಿದು ಮನುಷ್ಯ ಭೂಮಿ ಒಳಗೆ ಸೇರುವವರು, ಅಂದ್ರೆ ಮನುಷ್ಯ ಹುಟ್ಟೋದಕ್ಕಿಂತ ಪೂರ್ವದಿಂದ ಮನುಷ್ಯ ಸತ್ತ ಮೇಲೂ ಕೂಡ ಆತ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಟ್ಟಿರ್ತಾನೆ. ಅರ್ಥ ಆಗ್ತಿದೆಯಾ? ಸಾರ್ವಜನಿಕ ಆಡಳಿತ ಅನ್ನೋದು ಅಷ್ಟು ವಿಶಾಲವಾದಂತಹ ವ್ಯಾಪ್ತಿಯನ್ನ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಇಲ್ಲಿ ಸಾರ್ವಜನಿಕ ಆಡಳಿತ ಅನ್ನೋದೇನಿದೆ, ಇದು ಸರ್ಕಾರ ಮತ್ತು ಸರ್ಕಾರದ ಒಂದು ಆಡಳಿತಾಂಗದ ಒಂದು ವಿಶಾಲವಾದಂತಹ ವ್ಯಾಪ್ತಿಯನ್ನ ಹೊಂದಿದೆ. ಈ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ವಿವಿಧ ರಾಜ್ಯಶಾಸ್ತ್ರಜ್ಞರು ವಿವಿಧ ರೀತಿಯ ವ್ಯಾಪ್ತಿಗಳನ್ನ ಇಲ್ಲಿ ಗುರುತಿಸಿರೋದನ್ನು ಕೂಡ ನಾವು ಗಮನಿಸಬಹುದು ಪ್ರಿಯ ವಿದ್ಯಾರ್ಥಿಗಳು. ಸೊ ವುಡ್ರೋ ವಿಲ್ಸನ್ ರವರ ಪ್ರಕಾರ ಈ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಹೊಂದಿದೆ. ಅದರ ಪ್ರಕಾರ ಒಂದು ವುಡ್ರೋ ವಿಲ್ಸನ್, ಈ ವುಡ್ರೋ ವಿಲ್ಸನ್ ಅವರು ಹೇಳ್ತಾರೆ, ಇವ್ರನ್ನ ನಾವು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಇವರ ಪ್ರಕಾರ ಈ ಸಾರ್ವಜನಿಕ ಆಡಳಿತ ಅನ್ನೋದೇನಿದೆ, ಇದು ಸರ್ಕಾರದ 3 ಅಂಗಗಳಾದಂತಹ ಯಾವುದೋ ಒಂದು ಶಾಸಕಾಂಗ, 2 ಕಾರ್ಯಾಂಗ, ಸೊ 3 ನ್ಯಾಯಾಂಗ. ಈ 3 ಅಂಗಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ವುಡ್ರೋ ವಿಲ್ಸನ್ ಹೇಳ್ತಾರೆ, ಈ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ 3 ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವುಗಳಿಗೆ ಸಂಬಂಧಿಸಿದಂತ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನಾವು ವ್ಯಾಪ್ತಿಯನ್ನ ಸಾರ್ವಜನಿಕ ಆಡಳಿತ ಹೊಂದಿದೆ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಬ್ಬ ಶ್ರೇಷ್ಠನಾದಂತಹ ರಾಜ್ಯಶಾಸ್ತ್ರಜ್ಞರಾದಂತಹ ಲೂಥರ್ ಗುಲಿಕ್, ಯಾರೋ ಲೂಥರ್ ಗುಲಿಕ್, ಈ ಲೂಥರ್ ಗುಲಿಕ್ ರವರು ಕೂಡ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ಒಂದು ವಿಭಿನ್ನವಾದಂತಹ ವ್ಯಾಪ್ತಿಯನ್ನ ಗುರುತಿಸಿದರೆ, ಇವರ ಪ್ರಕಾರ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಕೇವಲ ಸರ್ಕಾರದ ಅಂಗವಾದಂತ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಇವರು ಸರ್ಕಾರದ 2ನೇ ಅಂಗವಾದಂತ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ, ಕಾರ್ಯಾಂಗದ ಚಟುವಟಿಕೆಗಳಿಗೆ
ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಯಾರೋ ಲೂಥರ್ ಗುಲಿಕ್ರವರು ಹೇಳ್ತಾರೆ ಈ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಅಂಗಗಳಲ್ಲಿ ಪ್ರಮುಖ ಅಂಗವಾದಂತ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಒಂದು ವಿಸ್ತಾರವನ್ನ ಪಡ್ಕೊಂಡಿದೆ ಅಂದ್ಬಿಟ್ಟು ಲೂಥರ್ ಗುಲಿಕ್ರವರು ತಮ್ಮ ಹೇಳಿಕೆಯ ಮುಖಾಂತರ, ತಮ್ಮ ವ್ಯಾಖ್ಯಾನದ ಮುಖಾಂತರ ಹೇಳೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನೋಡಿ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ನೋಡಿದ್ರೆ ಮನುಷ್ಯ ಹುಟ್ಟೋಕ್ಕಿಂತ ಪೂರ್ವದಿಂದ ಹಿಡಿದು ಮನುಷ್ಯ ಸಾಯುವವರೆಗೂ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲೇ ಬರ್ತಾನೆ. ಸೊ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ವಿವಿಧ ರಾಜ್ಯಶಾಸ್ತ್ರಜ್ಞರು ವಿವಿಧ ರೀತಿಯ ಒಂದು ವ್ಯಾಪ್ತಿಯನ್ನ ಗುರುತಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದ ಪಿತಾಮಹರಾಗಿದ್ದಂತಹ ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಂತಹ ವುಡ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ವ್ಯಾಪ್ತಿಯನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಶ್ರೇಷ್ಠ ರಾಜ್ಯಶಾಸ್ತ್ರಜ್ಞರಾದಂತಹ ಲೂಥರ್ ಗುಲಿಕ್ರವರು ಈ ಸಾರ್ವಜನಿಕ ಆಡಳಿತ ಎಂಬುದು ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿದ್ದಾರೆ. ಅವರು ಯಾರು? ಲೂಥರ್ ಗುಲಿಕ್ರವರು ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕೇವಲ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ಬಿಟ್ಟು ಯಾರು ಲೂಥರ್ ಗುಲಿಕ್ರವರು ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿಸ್ತರಿಸಿದ್ದಾರೆ. ಅಷ್ಟೇ ಅಲ್ಲದೆ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದಲ್ಲಿ, ಯಾವುದೋ ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಅಕ್ಷರದಲ್ಲಿ ಸೂಚಿಸಿದ್ದಾರೆ. ಯಾರೋ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಅಕ್ಷರಗಳಲ್ಲಿ ಅವರು ಅದನ್ನ ವಿಸ್ತಾರ ಮಾಡಿ ಹೇಳಿದ್ದಾರೆ. ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಅಕ್ಷರದಲ್ಲಿ ಈ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಸೂಚಿಸಿದ್ದಾರೆ. ಸೊ ಹಾಗಾದ್ರೆ ಪೋಸ್ಟ್ ಕಾರ್ಬ್ ಎಂಬ ಒಂದು ಪದದ ಅಕ್ಷರಗಳ ಅರ್ಥವನ್ನು ಒಂದೊಂದೇ ಅರ್ಥದಲ್ಲಿ ನಾವು ತಿಳಿತಾ ಹೋಗೋಣ. ಪೋಸ್ಟ್ ಕಾರ್ಬ್, ಇಲ್ಲಿ ಪಿ ಏನೊಂದು, ಪಿ ಅಂದ್ರೆ ಪ್ಲಾನಿಂಗ್ ಅಂದ್ರೆ ಯೋಜನೆ, ಪಿ ಅಂದ್ರೆ ಪ್ಲಾನಿಂಗ್ ಅಂದ್ರೆ ಯೋಜನೆ. ಓ ಅಂದ್ರೆ ಆರ್ಗನೈಸೇಷನ್, ಸಂಘಟನೆ. ನೆಕ್ಸ್ಟ್ ಎಸ್, ಸ್ಟಾಫಿಂಗ್ ಅಂದ್ರೆ ಸಿಬ್ಬಂದಿ, ಸ್ಟಾಫಿಂಗ್ ಸಿಬ್ಬಂದಿ. ಡಿ ಅಂದ್ರೆ ಡೈರೆಕ್ಷನ್, ನಿರ್ದೇಶನ. ನೆಕ್ಸ್ಟ್ ಕೋಆರ್ಡಿನೇಷನ್, ಸಹಕಾರ, ಸಹಕಾರ. ನೆಕ್ಸ್ಟ್ ಆರ್, ರಿಪೋರ್ಟಿಂಗ್, ವರದಿ. ಎಸ್ ಬಿ, ಬಡ್ಜೆಟಿಂಗ್ ಅಂದ್ರೆ ಆಯವ್ಯಯ, ಖರ್ಚು ವೆಚ್ಚ. ನೋಡಿ, ಲೂಥರ್ ಗುಲಿಕ್ರವರ ಪ್ರಕಾರ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಆಂಗ್ಲ ಭಾಷೆಯ ಪೋಸ್ಟ್ ಕಾರ್ಬ್ ಎಂಬ ಪದದಲ್ಲಿ ಏನ್ ಮಾಡಿದ್ದಾರೆ, ಅವುಗಳನ್ನ ವಿಶ್ಲೇಷಿಸಿ ಹೇಳಿದ್ದಾರೆ. ಸೊ ಈ ಪದದ ಒಂದೊಂದೇ ಅಕ್ಷರದ ಅರ್ಥವನ್ನ ನಾವು ತಿಳಿತಾ ಹೋಗೋಣ. ಪೋಸ್ಟ್, ಪಿ ಅಂದ್ರೆ ಪ್ಲಾನಿಂಗ್ ಯೋಜನೆ. ಓ ಆರ್ಗನೈಸೇಷನ್ ಸಂಘಟನೆ. ಎಸ್ ಸ್ಟಾಫಿಂಗ್ ಸಿಬ್ಬಂದಿ. ಡಿ ಡೈರೆಕ್ಷನ್ ನಿರ್ದೇಶನ. ಕೋಆರ್ಡಿನೇಷನ್ ಸಹಕಾರ. ಆರ್ ರಿಪೋರ್ಟಿಂಗ್ ವರದಿ. ಸೊ ಕೊನೆಯದು ಬಿ ಬಡ್ಜೆಟ್ ಆಯವ್ಯಯ. ಸೊ ಈ ಒಂದು ಅಕ್ಷರಗಳ ಮುಖಾಂತರ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈಗ ನಾವು ಈ ಪೋಸ್ಟ್ ಕಾರ್ಬ್ ವರ್ಡ್ ನ ಪದದ ಒಂದೊಂದೇ ಅಕ್ಷರದ ಅರ್ಥವನ್ನ ತಿಳಿತಾ ಹೋಗೋಣ. ಸೊ ಅದರಲ್ಲಿ ಪಿ ಅಂದ್ರೆ ಪ್ಲಾನಿಂಗ್ ಯೋಜನೆ. ಲೂಥರ್ ಗುಲಿಕ್ರವರ ಪ್ರಕಾರ
ಈ ಪ್ಲಾನಿಂಗ್ ಯೋಜನೆ ಎಂಬುದನ್ನ ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದಂತ ಕಾರ್ಯಸೂಚಿಗಳನ್ನ ನಿರ್ವಹಿಸಲಿಕ್ಕೆ ಬೇಕಾದಂತ ಯಾವುದೇ ಒಂದು ಸರ್ಕಾರ ಒಂದು ಕಾರ್ಯವನ್ನ ಒಂದು ಕೆಲಸವನ್ನ ಮಾಡಿಕೊಡುವಂತ ಪೂರ್ವದಲ್ಲಿ ಒಂದು ಪ್ಲಾನಿಂಗ್ ಅನ್ನ ಅಂದ್ರೆ ಒಂದು ಯೋಜನೆಯನ್ನ ತಯಾರಿಸ್ಕೊಳ್ಳುತ್ತೆ. ಯಾವುದೇ ಯೋಜನೆ ಇಲ್ಲದೆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ, ಯಾವುದೇ ಒಂದು ಪ್ಲಾನ್ ಹಾಕೊಳ್ತಾರೆ ಯಾವುದೇ ಕೆಲಸವನ್ನ ಅತ್ಯಂತ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಸಫಲತೆ ರೀತಿಯಲ್ಲಿ ಮಾಡ್ಲಿಕ್ಕೆ ಅಸಾಧ್ಯ. ಆ ಕಾರಣಕ್ಕೋಸ್ಕರ ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಪ್ಲಾನಿಂಗ್ ಯೋಜನೆ ಅಂದ್ರೆ ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ, ಯಾವುದೇ ಒಂದು ಕೆಲಸವನ್ನ ಅನುಷ್ಠಾನಕ್ಕೆ ತರುವಂತಹ ಸಂದರ್ಭದಲ್ಲಿ ಆ ಒಂದು ರೂಪುರೇಷವನ್ನ, ಒಂದು ಸ್ಥೂಲವಾದಂತಹ ರೂಪುರೇಷವನ್ನ ಪ್ಲಾನ್ ಅನ್ನ ಹಾಕೊಂಡಾಗ ಮಾತ್ರ ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರದ ಕಾರ್ಯಗಳು ಅತ್ಯಂತ ದಕ್ಷತೆಯಿಂದ ಮುಂದುವರಿಯುತ್ತವೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಇದು ಪಿ. ಸೊ ನೆಕ್ಸ್ಟ್ 2 ಓ ಅಂದ್ರೆ ಆರ್ಗನೈಸೇಷನ್, ಸಂಘಟನೆ. ಸಂಘಟನೆ ಅಂದ್ರೆ ಒಂದುಗೂಡಿಸೋದು. ಯಾಕೆಂದ್ರೆ ಈ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಉದ್ದೇಶಿತ ಗುರಿಯನ್ನ ಸಾಧಿಸಬೇಕಂತ ಸಂದರ್ಭದಲ್ಲಿ ಇಲಾಖೆಗಳ ನಡುವೆ, ನಿಗಮಗಳ ನಡುವೆ, ವಿಭಾಗಗಳ ನಡುವೆ, ಉಪವಿಭಾಗಗಳ ನಡುವೆ ಒಂದು ಆಡಳಿತ ವ್ಯವಸ್ಥೆ, ಒಂದು ಸಮಗ್ರವಾದಂತಹ ಆಡಳಿತ ವ್ಯವಸ್ಥೆಯನ್ನ ರೂಪಿಸೋದು ಮತ್ತೆ ಆ ಇಲಾಖೆಗಳನ್ನ ಒಂದೆಡೆ ಸಂಘಟಿಸಿ ಉದ್ದೇಶಿತ ಗುರಿಯನ್ನ ಸಾಧಿಸೋದು ಅತ್ಯಂತ ಮುಖ್ಯವಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಸೊ ನಾವು ಈ ಒಂದು ವ್ಯಾಪ್ತಿಯನ್ನು ನೋಡುವಂತ ಸಂದರ್ಭದಲ್ಲಿ ಆರ್ಗನೈಸೇಷನ್, ಸಂಘಟನೆ. ಸೊ ಇಲ್ಲಿ ಯಾವುದೇ ಒಂದು ಸರ್ಕಾರ ಒಂದು ಆಡಳಿತವನ್ನ ಮಾಡುವಂತ ಸಂದರ್ಭದಲ್ಲಿ, ಒಂದು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಅದು ಸಂಘಟಿತ ಮಾಡಿದ್ರೆ ಸಾಧ್ಯ. ಈಗ ಉದಾಹರಣೆಗೆ ಒಂದು ರೈಲ್ವೆ ಟ್ರ್ಯಾಕ್ ಅನ್ನ ಹಾಕ್ಬೇಕು ಅಂದ್ರೆ ಅದು ಕೇವಲ ರೈಲ್ವೆ ಡಿಪಾರ್ಟ್ಮೆಂಟ್ ಮಾತ್ರ ಸಂಬಂಧಪಡಲ್ಲ, ಆ ರೈಲ್ವೆ ಡಿಪಾರ್ಟ್ಮೆಂಟ್ ಮಾತ್ರ ಸಂಬಂಧಪಡಲ್ಲ, ಅದು PWDಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಯಾಕೆಂದ್ರೆ ಅದು ಕಾಡಲ್ಲೆಲ್ಲ ರೈಲ್ವೆ ಟ್ರ್ಯಾಕ್ ಹಾಕ್ಬೇಕ, ಅದು ಅರಣ್ಯ ಇಲಾಖೆ ಒಪ್ಪಿಗೆ ಬೇಕು, PW ಒಪ್ಪಿಗೆ ಬೇಕು. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಇಲಾಖೆಗಳು ಅತ್ಯಂತ ತ್ವರಿತವಾಗಿ ಸ್ಪಂದಿಸಿದ್ರೆ, ಸಂಘಟಿತಗೊಂಡ್ರೆ ಮಾತ್ರ ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರ ತನ್ನ ಉದ್ದೇಶಿತ ಗುರಿಯನ್ನ ಅತ್ಯಂತ ಯಶಸ್ವಿಯಿಂದ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಇನ್ನು ಮುಂದಿದ್ದು ಎಸ್ ಅಂದ್ರೆ ಸ್ಟಾಫಿಂಗ್, ಸಿಬ್ಬಂದಿ ಅಂತ. ಯಾಕೆಂದ್ರೆ ನಮ್ಮ ಹತ್ರ ಏನೇ ಇರ್ಬೋದು, ಬಸ್ ಇರ್ಬೋದು, ಅದು ಒಳ್ಳೊಳ್ಳೆ ಪುಕ್ಕ AC ಇರ್ಬೋದು, ಒಳ್ಳೆ ಸ್ಟೇರಿಂಗ್ ಇರ್ಬೋದು, ಸೀಟ್ಗಳು ಇರ್ಬೋದು, ಬಸ್ ಮುಂದಕ್ಕೆ ಹೋಗುತ್ತಾ? ಹೋಗ್ಲಿಕ್ಕೆ ಏನ್ ಬೇಕೋ? ಚಕ್ರ ಬೇಕು. ಯಾವುದೇ ಒಂದು ರಥವಾಗ್ಲಿ, ಯಾವುದೇ ಒಂದು ವಾಹನವಾಗ್ಲಿ ಸುಲಭವಾಗಿ ಸುಗಮವಾಗಿ ಸರಾಗವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಆ ವಾಹನಕ್ಕೆ ಚಕ್ರ ಎಷ್ಟು ಮುಖ್ಯನೋ, ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರದ ಎಲ್ಲ ನೀತಿ ನಿಯಮಗಳನ್ನ ದಕ್ಷತೆಯಿಂದ ಪ್ರಜೆಗಳಿಗೆ ಮುಟ್ಟುವಂತೆ ಮಾಡೋದೇ ಸಿಬ್ಬಂದಿ, ಸ್ಟಾಫ್. ಈ ಸ್ಟಾಫ್ ಅಥವಾ ಸಿಬ್ಬಂದಿಯ ಒಂದು ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸಿಬ್ಬಂದಿಗಳಿಲ್ಲದೆ ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣದಿಂದ ಹೇಳ್ತಾ ಇದೀವಿ, ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲು ಅಗತ್ಯವಾದಂತ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಅವರಿಗೆ ಬೇಕಾದಂತ ಅಗತ್ಯವಾದಂತ ತರಬೇತಿಯನ್ನ ಕೊಡಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ತರಬೇತಿ ರಹಿತವಾಗಿ ಸಿಬ್ಬಂದಿಗಳು ಕೆಲಸ ಮಾಡಿ. ಮುಂದಿನ ಪ್ರಮುಖವಾದಂತ ಮತ್ತೊಂದು ಇದರ ಪೋಸ್ಟ್ ನ ಅಕ್ಷರ ಡಿ ಅಂದ್ರೆ ನಿರ್ದೇಶನ, ಡೈರೆಕ್ಷನ್. ನಿರ್ದೇಶನ ಏನ್? ನಿರ್ದೇಶನ ಸರ್ಕಾರದ ವಿವಿಧ ಇಲಾಖೆಗಳ ಆದೇಶ ಮತ್ತು ನಿರ್ದೇಶನವನ್ನ ನೀಡುವುದು. ಇದರಲ್ಲೂ ಒಂದು ಪ್ರಮುಖವಾದಂತಹ ವ್ಯಾಪ್ತಿಯನ್ನ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಹಾಗೂ ವಿವಿಧ ಕಚೇರಿಗಳಿಗೆ ನಿರ್ದೇಶನವನ್ನ, ಆದೇಶವನ್ನ ನೀಡುವುದು, ತೀರ್ಮಾನವನ್ನ ಕೈಗೊಳ್ಳುವುದು. ಸರ್ಕಾರ ಏನ್ ಮಾಡಬೇಕಾಗುತ್ತೆ? ಕೆಲವು ಸಂದರ್ಭಗಳಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಆಗ್ಬೇಕಾದ ಉದಾಹರಣೆಗೆ ಈಗ SSLC ಪರೀಕ್ಷೆಯನ್ನ ಅಥವಾ ಶಾಲೆಗಳನ್ನ ಪ್ರಾರಂಭಿಸೋದೇ ಆಗಿರ್ಬೋದು. ಈಗ ಶಾಲೆಗಳನ್ನ ಪ್ರಾರಂಭಿಸೋದಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ? ಶಿಕ್ಷಣ ಇಲಾಖೆಗೆ ಡೈರೆಕ್ಷನ್ ಅನ್ನ ಕೊಡ್ಬೇಕಾಗತ್ತೆ. ಏನು? ಶಾಲೆಗಳನ್ನ ಪ್ರಾರಂಭಿಸಲಿಕ್ಕೆ ಬೇಕಾದಂತ ಪೂರ್ವ ತಯಾರಿ ಇದೆಯಾ? ಮತ್ತೆ ಶಾಲೆಗಳನ್ನ ಪ್ರಾರಂಭಿಸೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಪ್ರಾರಂಭಿಸಲಿಲ್ಲ ಅಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಇತ್ಯಾದಿಗೆ ಸಂಬಂಧಿಸಿದಂತೆ ಒಂದು ವರದಿಯನ್ನ ತಯಾರಿಸಲಿಕ್ಕೆ ಇಲ್ಲಿ ನಿರ್ದೇಶನವನ್ನ ಕೊಡುವಂತ ಅಧಿಕಾರವು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಸೊ ಇನ್ನು ಮುಂದಕ್ಕೆ ಸಹಕಾರ, ಕೋಆಪರೇಷನ್, ಸಹಕಾರ. ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ನಡುವೆ ಘರ್ಷಣೆ ಇರುತ್ತೆ, ಭಿನ್ನಾಭಿಪ್ರಾಯ ಇರುತ್ತೆ. ಆ ವಿವಿಧ ಇಲಾಖೆಗಳ ನಡುವೆ ಒಂದು ಸಹಕಾರ ಕೋಆರ್ಡಿನೇಷನ್. ನೋಡಿ, ಸರ್ಕಾರದ ವಿವಿಧ ಇಲಾಖೆಗಳ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ, ಘರ್ಷಣೆ ಇರುತ್ತೆ.
ಸೊ ಅಂತ ಭಿನ್ನಾಭಿಪ್ರಾಯವನ್ನ, ಘರ್ಷಣೆಯನ್ನ, ಭಿನ್ನ ವಿವಾದಗಳನ್ನ ಬಗೆಹರಿಸಿ ಸರ್ಕಾರದ ವಿವಿಧ ಇಲಾಖೆಗಳ ನಡುವೆ ಸುಗಮವಾದಂತ ವ್ಯವಸ್ಥೆ ಇದ್ದಾಗ ಮಾತ್ರ ಸರ್ಕಾರದ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇನ್ನು ಮುಂದಿನ ರಿಪೋರ್ಟಿಂಗ್ ಅಂದ್ರೆ ವರದಿ. ಇಲ್ಲಿ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ಏನಾಗಬೇಕಾಗತ್ತೆ ಅಂದ್ರೆ ವಿವಿಧ ಇಲಾಖೆಗಳ ಕಾರ್ಯಚಟುವಟಿಕೆಗಳ ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಹೈಯರ್ ಆಫೀಸರ್ಸ್ಗೆ ಲೋಯರ್ ಆಫೀಸರ್ಸ್ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ, ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಿದೀವಿ ಅಂತ ಒಂದು ವರದಿಯನ್ನ ತಯಾರಿಸಿ ಲೋಯರ್ ಆಫೀಸರ್ಸ್ ಹೈಯರ್ ಆಫೀಸರ್ಸ್ಗೆ ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಇನ್ನ ಕೊನೆಯ ಒಂದು ವ್ಯಾಪ್ತಿ ಏನಪ್ಪಾ ಅಂದ್ರೆ ಬಡ್ಜೆಟ್, ಆಯವ್ಯಯ ಅಂತ ಹೇಳಿ ಕರೆಕ್ಟ್. ಬಡ್ಜೆಟ್ ಅಂದ್ರೆ ಆಯವ್ಯಯ. ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮವನ್ನ ಕೈಗೊಂಡ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ತಗುಲುವಂತ ಖರ್ಚನ್ನ, ಆಯವ್ಯಯವನ್ನ ಅಂದಾಜಿಸಬೇಕಾಗುತ್ತೆ. ಈಗ ಒಂದು ಹೊಸ ಚತುಷ್ಪಥ ಹೆದ್ದಾರಿಯನ್ನ ಸರ್ಕಾರ ಅನುಷ್ಠಾನಗೊಳಿಸಿದ್ರೆ ಆ ರಸ್ತೆಯ ನಿರ್ಮಾಣಕ್ಕೆ ಎಷ್ಟು ಹಣ ವೆಚ್ಚವಾಗುತ್ತೆ ಅನ್ನೋ ಒಂದು ಪೂರ್ವವಾದಂತ ಒಂದು ಮಾಹಿತಿ ಇರ್ಬೇಕಾಗತ್ತೆ. ಸೊ ಅದನ್ನ ಆಯವ್ಯಯ ಅಂತ ಹೇಳಿ ಕರಿತೇವೆ ಅಥವಾ ಬಡ್ಜೆಟಿಂಗ್ ಅಂತ ಹೇಳಿ ಕರಿತೇವೆ. ಇಷ್ಟ ಸಮಗ್ರವಾದಂತ ಒಂದು ವ್ಯಾಪ್ತಿಯನ್ನ ಲೂಥರ್ ಗುಲಿಕ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಬಂದಿದೆ. ಸೊ ನೋಡಿ, ಲೂಥರ್ ಗುಲಿಕ್ ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ ಎಂಬ ಒಂದು ಆಂಗ್ಲ ಪದದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪೋಸ್ಟ್ ಅಲ್ಲಿ ಪಿ ಅಂದ್ರೆ ಪ್ಲಾನಿಂಗ್ ಯೋಜನೆ, ಓ ಆರ್ಗನೈಸೇಷನ್ ಸಂಘಟನೆ, ಎಸ್ ಸ್ಟಾಫಿಂಗ್ ಸಿಬ್ಬಂದಿ, ಡಿ ಡೈರೆಕ್ಷನ್ ನಿರ್ದೇಶನ, ಕೋಆರ್ಡಿನೇಷನ್ ಸಹಕಾರ, ಆರ್ ರಿಪೋರ್ಟಿಂಗ್ ವರದಿ, ಬಿ ಬಡ್ಜೆಟ್ ಆಯವ್ಯಯ ಎಂಬ ಇದರ ಮುಖಾಂತರ. ಸೊ ಇಲ್ಲಿ ಲೂಥರ್ ಗುಲಿಕ್ ರವರು ಇಲ್ಲಿ ಸಾರ್ವಜನಿಕ ಆಡಳಿತ ಅನ್ನೋದು ಕಾರ್ಯಾಂಗದ ಒಂದು ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಹೇಳಿದ್ರೆ, ವುಡ್ರೋ ವಿಲ್ಸನ್ ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಹೆಚ್ಚುತ್ತಾ ಇದೆ. ರಕ್ಷಣಾತ್ಮಕ ಮತ್ತು ನಿಯಂತ್ರಣಾತ್ಮಕ ಚಟುವಟಿಕೆಗಳನ್ನ ನಿರ್ವಹಿಸುವುದರ ಮುಖಾಂತರ ಉತ್ತಮವಾದ ರಕ್ಷಣಾತ್ಮಕ ಮತ್ತು ನಿಯಂತ್ರಣಾತ್ಮಕ ಚಟುವಟಿಕೆಗಳನ್ನ ಹೆಚ್ಚಿಸಿ ಆ ಮುಖಾಂತರವಾಗಿ ನಾಗರಿಕ ಸಮಾಜದ ಒಂದು ಸೃಷ್ಟಿಗೆ ಉನ್ನತವಾದಂತಹ ಜೀವನ ಕ್ರಮಕ್ಕಾಗಿ ಸಾರ್ವಜನಿಕ ಆಡಳಿತ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಇಷ್ಟು ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿ. ಸೊ ನೆಕ್ಸ್ಟ್ ನೇಮಕಾತಿ. ಪೋಸ್ಟಿಂಗ್ ಅಂತ ನೇಮಕಾತಿ. ಯಾಕೆಂದ್ರೆ ಸಾರ್ವಜನಿಕ ಆಡಳಿತ ಅತ್ಯಂತ ಸುಗಮವಾಗಿ ನಡೆಯಲಿಕ್ಕೆ ನೇಮಕಾತಿ ಮಾಡಿಕೊಳ್ಳಬೇಕಾಗತ್ತೆ. ವಿತೌಟ್ ಪೋಸ್ಟಿಂಗ್ಸ್ ವಿ ಕಾಂಟ್ ಡೂ ಎನಿಥಿಂಗ್. ನೇಮಕ ಸಿಬ್ಬಂದಿನೇ ಇಲ್ದಾನೆ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ಸಾರ್ವಜನಿಕ ಆಡಳಿತದ ಒಂದು ಯಶಸ್ವಿಗೆ ಪರಿಣಾಮಕಾರಿಯಾದಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ಅತ್ಯಂತ ಮುಖ್ಯವಾಗಿದೆ. ಸಾರ್ವಜನಿಕ ಆಡಳಿತ ಯಶಸ್ವಿ ಆಗ್ಬೇಕು ಅಂದ್ರೆ ಸರ್ಕಾರ ಯಾವುದೇ ಒಂದು ನೀತಿಯನ್ನ ರೂಪಿಸಿದಾಗ ಅದನ್ನ ಸಾರ್ವಜನಿಕ ಆಡಳಿತ ದಕ್ಷತೆಯಿಂದ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಅದು ಸಾರ್ವಜನಿಕ ಆಡಳಿತ ಹೊಂದಿರುವಂತಹ ದಕ್ಷ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮೇಲೆ ಅವಲಂಬಿತವಾಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಆದ್ರಿಂದ ಸಾರ್ವಜನಿಕ ಆಡಳಿತದ ಒಂದು ಯಶಸ್ವಿ ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಅವಲಂಬಿಸಿರುತ್ತೆ. ಈ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು. ರೋಡಲ್ಲಿ ಹೋಗಂಗ್ ಕರ್ಕೊಂಡ್ಬಂದ್ಬಿಟ್ಟು ಹೈಯರ್ ಆಫೀಸರ್ ಮಾಡಕ್ಕಾಗಲ್ಲ, ರೋಡಲ್ಲಿ ಹೋಗಂಗ್ ಕರ್ಕೊಂಡ್ಬಂದು ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ಸಿಬ್ಬಂದಿಯನ್ನ, ಸಾರ್ವಜನಿಕ ಆಡಳಿತದಲ್ಲಿ ಸಿಬ್ಬಂದಿಯನ್ನ ಮತ್ತು ಅಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಹೀಗೆ ಅವರನ್ನು ಆಯ್ಕೆ ಮಾಡುವಲ್ಲಿ ಹಲವಾರು ಪ್ರಕ್ರಿಯೆಗಳನ್ನ, ಸಾರ್ವಜನಿಕ ಆಡಳಿತದಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಆಯ್ಕೆ ಮಾಡುವಲ್ಲಿ ಹಲವಾರು ರೀತಿಯ ಪ್ರಕ್ರಿಯೆಗಳನ್ನ, ಹಲವಾರು ರೀತಿಯ ಪರೀಕ್ಷೆಗಳನ್ನ ಮಾಡಬೇಕಾಗುತ್ತೆ. ಈ ರೀತಿಯ ಪರೀಕ್ಷೆಗಳಿಗೆ, ಈ ರೀತಿಯ ಒಂದು ಪ್ರಕ್ರಿಯೆಗೆ ನಾವು ನೇಮಕಾತಿ ಅಂತೇಳಿ ಕರೀತೇವೆ. ಸೊ ಅರ್ಹ ಆದಂತ ಅಭ್ಯರ್ಥಿಯನ್ನ ವಿಶೇಷ ಸಾಮಾನ್ಯ ಅರ್ಹತೆ ಜೊತೆಗೆ ಅವನಿಗೆ ವಿಶೇಷ ಅರ್ಹತೆ ಇರಬೇಕು. ಬರೇ ಕೇವಲ ಸಾಮಾನ್ಯ ಅರ್ಹತೆ ಇದ್ರೆ ಅಷ್ಟೇ ಅಲ್ಲ, ಸಾಮಾನ್ಯ ಅರ್ಹತೆನೂ ಇರಬೇಕು. ಅದ್ರ ಜೊತೆಗೆ ಇನ್ನೇನಿರ್ಬೇಕು, ವಿಶೇಷ ಅರ್ಹತೆನೂ ಕೂಡ
ಆ ವ್ಯಕ್ತಿಗೆ ಇರಬೇಕು. ಯಾವ ವ್ಯಕ್ತಿ ಸಾಮಾನ್ಯ ಅರ್ಹತೆ ಜೊತೆಗೆ ವಿಶೇಷ ಅರ್ಹತೆಯನ್ನ ಹೊಂದಿರ್ತಾನೋ ಆ ವ್ಯಕ್ತಿಗೆ ಒಂದು ನೇಮಕಾತಿಯನ್ನ ಮಾಡಿಕೊಂಡಾಗ ಮಾತ್ರ ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆಯನ್ನ ಪ್ರಾಮಾಣಿಕತೆಯನ್ನ ಸಾಧಿಸಲಿಕ್ಕೆ ದಕ್ಷ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಕಾರಣ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತಕ್ಕೆ ಬೇಕಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಲ್ಲಿ ಹಲವಾರು ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗತ್ತೆ. ಈ ರೀತಿಯಾದಂತಹ ಪ್ರಕ್ರಿಯೆಯನ್ನು ನಾವು ನೇಮಕಾತಿ ಅಥವಾ ನೇಮಕಾತಿಯ ಒಂದು ವಿಧಾನ ಅಂತೇಳಿ ಕರೀತೇವೆ. ಉತ್ತಮ ಮತ್ತು ದಕ್ಷವಾದಂತಹ ಸಾರ್ವಜನಿಕ ಆಡಳಿತ ನೇಮಕಾತಿ ಮತ್ತು ಅದರ ವಿಧಾನಗಳ ಮೇಲೆ ಅವಲಂಬಿತವಾಗಿದೆ. ಉತ್ತಮವಾದ ಮತ್ತು ದಕ್ಷವಾದಂತಹ ಸಾರ್ವಜನಿಕ ಆಡಳಿತ ಅಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ನೇಮಕಾತಿ ಮತ್ತು ಅದರ ವಿಧಾನಗಳ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ನೇಮಕಾತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ದಕ್ಷನಾದಂತಹ ವ್ಯಕ್ತಿಯನ್ನ, ಪ್ರಾಮಾಣಿಕನಾದಂತಹ ವ್ಯಕ್ತಿಯನ್ನ, ಕ್ರಿಯಾಶೀಲ ವ್ಯಕ್ತಿಯನ್ನ, ಪ್ರಾಮಾಣಿಕ, ಕ್ರಿಯಾಶೀಲ, ದಕ್ಷ, ಚುರುಕಾದ, ಚಟುವಟಿಕಾನಿರತ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಏನಾಗುತ್ತೆ, ಸಾರ್ವಜನಿಕ ಆಡಳಿತ ಅತ್ಯಂತ ಪ್ರಗತಿದಾಯಕವಾಗಿ, ಅಭಿವೃದ್ಧಿದಾಯಕವಾಗಿ ನಡೆಯುತ್ತೆ. ಯಾವನ್ನ ಲಂಚದಾಸೆಗೆ ಅಥವಾ ಲಂಚ ಕೊಟ್ಟ ಅಂದ್ಬಿಟ್ಟು ಕ್ರಿಯಾಶೀಲ ಇಲ್ಲದೆ ಇದ್ದವನ್ನ, ಸೋಮಾರಿಯನ್ನ ನಾವು ಸಾರ್ವಜನಿಕ ಆಡಳಿತದಲ್ಲಿ ನೇಮಕ ಮಾಡಿಕೊಂಡ್ರೆ ಆ ವ್ಯಕ್ತಿಯಿಂದ ಯಾವುದೇ ಪ್ರಗತಿದಾಯಕ ಕೆಲಸವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತದ ಪ್ರಗತಿ ಏನಿದೆ, ಈ ಸಾರ್ವಜನಿಕ ಆಡಳಿತದ ಒಂದು ಯಶಸ್ಸೇನಿದೆ, ಆ ಯಶಸ್ಸನ್ನ ಸಾಧಿಸ್ಬೇಕು ಅಂದ್ರೆ ಆ ವ್ಯಕ್ತಿ ದಕ್ಷನಾಗಿರ್ಬೇಕು, ಪ್ರಾಮಾಣಿಕನಾಗಿರ್ಬೇಕು, ಕ್ರಿಯಾಶೀಲನಾಗಿರ್ಬೇಕು, ಸದಾ ಚಟುವಟಿಕೆ ನಿರತನಾಗಿರ್ಬೇಕು ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ಮಾತ್ರ ಈ ಸಾರ್ವಜನಿಕ ಆಡಳಿತದಲ್ಲಿ ಏನಾಗುತ್ತೆ, ಒಂದು ದಕ್ಷತೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಹೀಗೆ ಸಾರ್ವಜನಿಕ ಆಡಳಿತದಲ್ಲಿ ನೇಮಕಾತಿಯನ್ನ ಅಥವಾ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ದಕ್ಷತೆಯಿಂದ, ಪಾರದರ್ಶಕತೆಯಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಸಾರ್ವಜನಿಕ ಆಡಳಿತದ ಸಿಬ್ಬಂದಿಯನ್ನ ಯಾವ ರೀತಿ ನೇಮಕಾತಿ ವಿಧಾನಗಳಿರ್ತವೆ, ಅವರನ್ನ ಯಾವ ರೀತಿ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಸೊ ಇವರನ್ನ ನೇಮಕಾತಿಯ ವಿಧಾನಗಳನ್ನ ನೋಡೋಣ. ನೇಮಕಾತಿ ಗೊತ್ತಾಯ್ತು. ಈಗ ನೇಮಕಾತಿ ವಿಧಾನಗಳು. ಈಗಾಗಲೇ ಹೇಳಿದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತದಲ್ಲಿ ನೇಮಕಾತಿ ಮಾಡ್ಕೊಳ್ಳುವಾಗ ಪಾರದರ್ಶಕವಾಗಿ ನೇಮಕ ಮಾಡ್ಕೋಬೇಕು, ಯಾವುದೇ ರೀತಿಯ ಪೂರ್ವಾಗ್ರಹಗಳಿಗೆ ಒಳಗಾಗಿ ನೇಮಕ ಮಾಡಬಾರದು. ಹೀಗೆ ಸಾರ್ವಜನಿಕ ಆಡಳಿತದಲ್ಲಿ ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಎರಡು ರೀತಿಯ ನೇಮಕಾತಿ ವಿಧಾನಗಳಿದೆ. ಒಂದು ನೇರ ನೇಮಕಾತಿ, ಮತ್ತೊಂದು ಆಂತರಿಕ ನೇಮಕಾತಿ. ಒಂದು ನೇರ ನೇಮಕಾತಿ, ಸೊ ಎರಡು ಆಂತರಿಕ ನೇಮಕಾತಿ. ಸೊ ನೇಮಕಾತಿ ವಿಧಾನಗಳು ಎರಡು, ಒಂದು ನೇರ ನೇಮಕಾತಿ, ಮತ್ತೊಂದು ಆಂತರಿಕ ನೇಮಕಾತಿ. ಒಂದು ನೇರ ನೇಮಕಾತಿ ಆದ್ರೆ ಮತ್ತೊಂದು ಆಂತರಿಕ ನೇಮಕಾತಿ. ಏನು ನೇರ ನೇಮಕಾತಿ? ನೇಮಕಾತಿ ವಿಧಾನಗಳನ್ನ ನೇರವಾಗಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ನೇಮಕಾತಿಯನ್ನ, ಒಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅವನನ್ನ ನೇರ ನೇಮಕಾತಿಯ ಮುಖಾಂತರ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದು ಅತ್ಯಂತ ಜನಪ್ರಿಯ ಮತ್ತು ಒಂದು ವೈಜ್ಞಾನಿಕ ವಿಧಾನ. ಯಾವುದು? ನೇರ ನೇಮಕಾತಿ ಏನಿದೆ, ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳ ಮುಖಾಂತರ ಒಂದು ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದು ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ವೈಜ್ಞಾನಿಕವಾದಂತಹ ನೇಮಕಾತಿ ವಿಧಾನವಾಗಿದೆ. ಇದರಲ್ಲಿ ಆ ನೇಮಕಾತಿವಾಗುವಂತ ವ್ಯಕ್ತಿ ಸಾಮಾನ್ಯ ಅರ್ಹತೆಯ ಜೊತೆಗೆ ವಿಶೇಷವಾದಂತಹ ಅರ್ಹತೆಯನ್ನು ಕೂಡ ಹೊಂದಬೇಕಾಗತ್ತೆ. ಈಗ ಸಿಇಟಿ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಏನ್ ಕರಿತೇವೆ, ಸಿಇಟಿ ಪರೀಕ್ಷೆಗಳ ಮುಖಾಂತರ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಒಂದು ಹುದ್ದೆಗೆ ಬೇಕಾದಂತಹ ಸಿಬ್ಬಂದಿಯನ್ನ, ದಕ್ಷನನ್ನ, ಇಲ್ಲಿ ದಕ್ಷತೆಗೆ, ಪ್ರಾಮಾಣಿಕತೆಗೆ, ಕ್ರಿಯೇಟಿವಿಟಿಗೆ, ಸೃಜನಾತ್ಮಕತೆಗೆ ಈ ಒಂದು ನೇರ ನೇಮಕಾತಿ ವಿಧಾನದಲ್ಲಿ ಹೆಚ್ಚು ಒತ್ತು ಕೊಡಲಾಗುತ್ತೆ. ಯಾರು ಬುದ್ಧಿವಂತರಾಗಿರ್ತಾನೋ, ಕ್ರಿಯಾಶಾಲಿಯಾಗಿರ್ತಾನೋ ಅಂತನೋ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ತನ್ನಲ್ಲಿರುವಂತಹ ವಿಶೇಷವಾದಂತಹ ಕೌಶಲವನ್ನ ಪರೀಕ್ಷೆಗಳ ಮುಖಾಂತರ ಪ್ರಸ್ತುತಪಡಿಸಿ ಈ ನೇರ ನೇಮಕಾತಿಯ ಮುಖಾಂತರ ಆಯ್ಕೆಗೊಳ್ತಾನೆ. ಇವನಿಂದ ನಾವು ಉತ್ತಮವಾದಂತಹ ಕೆಲಸವನ್ನ ನಿರೀಕ್ಷಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಆದ್ರಿಂದಲೇ ಈ ನೇರ ನೇಮಕಾತಿ ವಿಧಾನ ಏನಿದೆ ಅತ್ಯಂತ ಜನಪ್ರಿಯ, ಅತ್ಯಂತ ವೈಜ್ಞಾನಿಕವಾದಂತಹ ವಿಧಾನವಾಗಿದೆ. ಸೊ ಇನ್ನು ಎರಡನೇದು ಆಂತರಿಕ ನೇಮಕಾತಿ. ಏನು ಆಂತರಿಕ ನೇಮಕಾತಿ? ಈಗಾಗಲೇ ಸರ್ಕಾರಿ ಹುದ್ದೆಯನ್ನ ಪಡೆದಿರುವಂತಹ ವ್ಯಕ್ತಿಯು ತನಗಾದಂತಹ ಸೇವಾ ಅನುಭವದ ಆಧಾರದ ಮೇಲೆ, ಸೇವಾ ಹಿರಿತನದ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ? ಸೇವಾ ಹಿರಿತನದ ಆಧಾರದ ಮೇಲೆ
ಕೆಳಗಿನ ಹುದ್ದೆಯಿಂದ ಮೇಲಿನ ಹುದ್ದೆಗೆ ಏನಾಗ್ತಾನೆ, ಬಡ್ತಿಯನ್ನ ಪಡೆಯುತ್ತಾನೆ. ಪ್ರಮೋಷನ್ಸ್ ಅಂತ ಕರೀತಾರೆ. ಬಡ್ತಿಯನ್ನ ಪಡೆದು ಮುಂದಿನ ಹಂತಕ್ಕೆ ಹೋಗ್ತಾನೆ, ಮೇಲಾಧಿಕಾರಿಯ ಹುದ್ದೆಗೆ ಏರ್ತಾನೆ. ಇದನ್ನ ನಾವು ಆಂತರಿಕ ನೇಮಕಾತಿ ಅಂತೇಳಿ ಕರಿತೇವೆ. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವಂತಹ ವ್ಯಕ್ತಿ ತನ್ನ ಸೇವಾಯುತನ ತನ್ನ ಅನುಭವದ ಆಧಾರದ ಮೇಲೆ ಮುಂದಿನ ಸ್ಥಾನಕ್ಕೆ ಬಡ್ತಿಯನ್ನ ಪಡಿತಾನೆ. ಸೊ ಇದನ್ನ ನಾವು ಆಂತರಿಕ ನೇಮಕಾತಿ ಅಂತ ಹೇಳಿ ಕರಿತೇವೆ. ಈ ಪದ್ಧತಿ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಪದ್ಧತಿ ಇದೆ. ಅದರಂತೆ ನಮ್ಮ ದೇಶದಲ್ಲೂ ಕೂಡ ಈ ಸೇವಾನಿವೃತ್ತನದ ಪದ್ಧತಿ ಇದೆ. ಸೊ ಒಟ್ಟಾರೆ ಈ ಎರಡು ವಿಧಾನಗಳಿಗೆ ಹೋಲಿಸಿದ್ರೆ ಈ ನೇರ ನೇಮಕಾತಿಯ ವಿಧಾನ ಅತ್ಯಂತ ಜನಪ್ರಿಯ, ಅತ್ಯಂತ ಪಾರದರ್ಶಕ, ಅತ್ಯಂತ ವೈಜ್ಞಾನಿಕ ವಿಧಾನವಾಗಿದ್ದು ಸಾರ್ವಜನಿಕ ಆಡಳಿತದ ಒಂದು ದಕ್ಷತೆಯನ್ನ ಹೆಚ್ಚಿಸಿ ದೇಶ ಪ್ರಗತಿಯತ್ತ ಸಾಧಿಸಲಿಕ್ಕೆ ಬೇಕಾದಂತ ಒಂದು ಅದ್ಭುತವಾದಂತ ವಿಧಾನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ನೇಮಕಾತಿ ಮತ್ತು ನೇಮಕಾತಿಯ ವಿಧಾನಗಳು. ಒಂದು ನೇಮಕಾತಿ ವಿಧಾನಗಳಲ್ಲಿ ನೇರ ನೇಮಕಾತಿ, ಮತ್ತೊಂದು ಆಂತರಿಕ ನೇಮಕಾತಿ ಅನ್ನೋದನ್ನ ನಾವು ತಿಳ್ಕೊಂಡು ಪ್ರಿಯ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ತರಬೇತಿ ಮತ್ತು ತರಬೇತಿಯ ಒಂದು ವಿಧಗಳನ್ನ ಕುರಿತು ಮುಂದಿನ ತರಗತಿಯಲ್ಲಿ ತಿಳಿಯೋಣ ವಿದ್ಯಾರ್ಥಿ.